ನಮಸ್ತೆ ವೀಕ್ಷಕರೇ, ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಇವತ್ತು ಬುದ್ಧ ಪೂರ್ಣಿಮೆ. ಈ ದಿನವನ್ನ ಯಾಕಾಗಿ ಆಚರಿಸ್ತಾರೆ, ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದರ ಜೊತೆಗೆ ನೀವು ಕಳಿಸಿರುವ ಸಂದೇಶಗಳು ಹಾಗೂ 12 ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಕಾರ್ಯಕ್ರಮಕ್ಕೆ ಪ್ರಾಜ್ಞರಾದ ಶ್ರೀ ಶ್ರೀಕಂಠ ಶಾಸ್ತ್ರಿಗಳನ್ನ ಸ್ವಾಗತಿಸೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವಸ್ಥಿತಿ ವಿಭುಶ್ಚಾನೇಕಧಾಯ ಶರಿತೌ ವಾಚನ್ನ ಸದದಾತ್ವನೇಕರ್ಣ ತ್ರೈಲೋಕ್ಯ ದೀಪೋರವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಈ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ಪರಾಭವನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ವೈಶಾಖ ಮಾಸ, ಶುಕ್ರವಾರವಾಗಿದೆ. ಪೌರ್ಣಮಿ ತಿಥಿ, ಸ್ವಾತಿ ನಕ್ಷತ್ರ. ಈ ದಿವಸ ಪೌರ್ಣಮಿ ರಾಕ ಅಂತ ಕರೀತಾರೆ. ಇದನ್ನು ಪೌರ್ಣಮಿ, ಪೂರ್ಣಿಮಾ, ಪಂಚದಶಿ ಹೀಗೆಲ್ಲ ಅಮರಕೋಶದಲ್ಲಿ ಕರೆಯಲಾಗುತ್ತೆ. ಅಂತೂ ಪೂರ್ಣ ತಿಥಿ, ಪೂರ್ಣ ಪ್ರಭೆಯನ್ನು ಒಳಗೊಂಡ ದಿವಸ, ಚಂದ್ರನಿಗೆ ಪೂರ್ಣ ಕಲೆಗಳಿರುತ್ತೆ. ಅದನ್ನು ಪೌರ್ಣಮಿ ಅಂತ ಕರೀತಾರೆ. ವೈಶಾಖ ಪೌರ್ಣಮಿಯಿಂದ ನಾವು ಮತ್ತೆ ಫಾಲ್ಗುಣದ ಪೌರ್ಣಮಿವರೆಗೆ ಪ್ರತಿ ಪೌರ್ಣಮಿಯಲ್ಲಿ ಚಂದ್ರ ದರ್ಶನ ಮಾಡಿದರೆ ಅದು ತುಂಬ ಮನಸ್ಸಿಗೆ ಹಿತವನ್ನು, ಮನಸ್ಸಿಗೆ ನೆಮ್ಮದಿಯನ್ನು, ಶಾಂತಿಯನ್ನು ಕೊಡ್ತಕ್ಕಂಥದ್ದಾಗಿದೆ. ಈ ಪೌರ್ಣಮಿ ಅಂತೂ ಬುದ್ಧ ಪೌರ್ಣಮಿ. ಬುದ್ಧನನ್ನು ನಾವು ನೆನೆಸಿಕೊಳ್ಳೋದು ಯಾಕಾಗಿ? ಮಹಾಶಾಂತಿ ದೂತ, ಅಹಿಂಸಾವಾದಿ. ಈ ಕಾರಣಕ್ಕೆ ಅಲ್ವಾ ಬುದ್ಧ ಹುಟ್ಟಿದ್ದು ಈ ದಿವಸ, ಅವನಿಗೆ ಜ್ಞಾನೋದಯವಾಗಿದ್ದು ಕೂಡ ಈ ದಿವಸ, ಆತ ಮನೆ ಬಿಟ್ಟು ಹೋಗಿದ್ದು ಈ ದಿವಸ, ಮತ್ತು ಆತ ದೇಹವನ್ನು ತ್ಯಜಿಸಿದ್ದೂ ಇದೇ ಪೌರ್ಣಮಿ, ವೈಶಾಖ ಪೌರ್ಣಮಿ ಅಂತ ನಾವು ಇತಿಹಾಸವನ್ನು ಗಮನಿಸ್ತೀವಿ. ಬುದ್ಧ ಕೊಟ್ಟ ಕೊಡುಗೆ ತುಂಬ ಅನ್ಯಾದರ್ಶವಾದದ್ದು. ಶಾಂತಿಯಿಂದ ಇರೋದಕ್ಕೆ ಹೇಗೆ ಅನ್ನಲಿಕ್ಕೆ ತನ್ನ ಶಿಷ್ಯರಿಗೆ ಅನೇಕ ವಿಧದಲ್ಲಿ ಉಪದೇಶ ಮಾಡಿದ್ದಾನೆ. ಸಂಚಾರ ಮಾಡಿ ದೇಶಾದ್ಯಂತ ಸಂಚರಿಸಿ ಆತ ಕೂಡ ಶಾಂತಿ, ನೆಮ್ಮದಿ ಇವುಗಳನ್ನು ಇರುವ ಸ್ಥಿತಿಯಲ್ಲೇ ಕಾಣುವುದು ಹೇಗೆ, ಇದನ್ನೇ ವಸ್ತುತಃ ನಮ್ಮ ಉಪನಿಷತ್ತುಗಳು ಹೇಳಿದ್ದು. ಉಪನಿಷತ್ತಲ್ಲಿ ಯಾವುದು ಸಾರಭೂತವಾಗಿದೆಯೋ ಅದನ್ನು ಬುದ್ಧ ವಸ್ತುತಃ ಅನುಸರಿಸಿದ, ಅದನ್ನೇ ಜೀವಿಸಿದ. ವೇದಾಂತವನ್ನು ಉಪನ್ಯಾಸ ಕೊಡೋದಲ್ಲ, ವೇದಾಂತವನ್ನು ಬದುಕುವುದು ನಿಜವಾದ ಆನಂದ ಸ್ಥಿತಿ. ಅದ್ವೈತ ಸ್ಥಿತಿ ಅಂದರೆ ಅದು ಬದುಕುವುದು. ಹೇಳೋದು, ಓದೋದು ಬೇರೆ. ಹಾಗಿದ್ದಾಗ ನಾವು ಬುದ್ಧನಂತ ಆಗಬಹುದು, ರಮಣರಂತ ಆಗಬಹುದು, ರಾಮಕೃಷ್ಣರಂತ ಆಗಬಹುದು ಬದುಕಿದಾಗ. ಹಾಗೆ ಬದುಕಿ ನಿದರ್ಶನವಾಗಿದ್ದಂಥವನು ಬುದ್ಧ. ಅವನ ಕಥೆಗಳು ಸಾಕಷ್ಟು ಕಥೆಗಳಿದ್ದಾವೆ. ಒಂದು ಪುಟ್ಟ ಕಥೆ ನೆನಪಾಗುತ್ತೆ, ನಮ್ಮೆಲ್ಲರಿಗೆ ಪ್ರೇರಣೆ ಆಗಬೇಕಲ್ವ. ಆ ದೃಷ್ಟಿಯಲ್ಲಿ ಅವನ ಕಥೆಗಳನ್ನು ನೋಡಿದ್ರೆ, ಓದಿದ್ರೆ, ಮನಸ್ಸಿಗೆ ತಗೊಂಡ್ರೆ ಅದು ನಮ್ಮ ಶಾಂತಿ, ಆ ಸ್ಥಿತಿ ಅದನ್ನು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಒಂದು ಸಲ ಬುದ್ಧ ತನ್ನ ಶಿಷ್ಯರ ಜೊತೆಗೆ ಸಂಚಾರವನ್ನು ಮಾಡ್ತಾ ಇದ್ದ. ಅವನ ಉಪದೇಶವನ್ನು ಮಾಡ್ತಾ ಇದ್ದ. ಅಹಿಂಸೆ ಮಾಡಬೇಡಿ, ಪ್ರಾಣಿಗಳನ್ನು ಕೊಲ್ಲಬೇಡಿ, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ. ಒಂದು ಪ್ರಾಣಿಯನ್ನು ಕೊಲ್ಲೋದು ಒಂದೇ, ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡೋದು ಒಂದೇ ಅಲ್ವಾ. ಎರಡೂ ಹಿಂಸೆಯೇ ಆಗುತ್ತೆ. ಹೀಗಾಗಿ ಆದಷ್ಟು ಮತ್ತೊಬ್ಬರಿಗೆ ಉಪಕಾರವನ್ನು, ಸಹಾಯವನ್ನು, ಏನೂ ಮಾಡಲಿಕ್ಕಾಗದೇ ಇದ್ದರೆ ಅವ್ರ ಪಾಡಿಗೆ ಅವ್ರು ಇರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರೆ ತುಂಬ ಒಳ್ಳೆಯದು. ಈ ರೀತಿಯಲ್ಲಿ ಬದುಕಿದ್ರೆ ನೋಡಿ, ಅದು ಸಾರ್ಥಕ ಬದುಕಾಗುತ್ತೆ. ಮನಸ್ಸನ್ನು ಚಿತ್ರಹಿಂಸೆ ಮಾಡ್ಕೋಬೇಡಿ, ಆಲೋಚನೆಗಳಿಂದ ಹೊರೆ ಮಾಡ್ಕೋಬೇಡಿ ಅಂತ ಹೀಗೆಲ್ಲ ಉಪನ್ಯಾಸ ಮಾಡ್ತಾ ಇದ್ದ. ಕಂಡಂಥವನು ಒಬ್ಬ ಬಾಯಿಗೆ ಬಂದಾಗ ಬೈದ, ನಿನಗೆ ಈ ಭಿಕ್ಷೆ ಬೇಡೋದು, ಊರೂರು ತಿರುಗೋದು, ಇದು ಬಿಟ್ಟು ಬೇರೆ ಏನಿದೆ ಕಥೆ ನಿನಗೆ ಹೇಳು. ಈ ಥರ ಬಾಯಿಗೆ ಬಂದಾಗ ಬೈದ. ಇನ್ನೊಬ್ಬರ ಸಮಯವನ್ನು ವ್ಯರ್ಥ ಮಾಡ್ತೀಯ, ಅವರಿವ್ರು ಕೆಲಸ ಮಾಡ್ತಾ ಇರ್ತಾರೆ, ಆ ಕೆಲಸವನ್ನು ಹಾಳು ಮಾಡಿ ಈ ಥರದ್ದು ಏನೋ ಒಂದಷ್ಟು ಬೈದ. ಬುದ್ಧ ಶಾಂತನಾಗೇ ಇದ್ದ ಮತ್ತು ಅವನ ಉಪನ್ಯಾಸವನ್ನು ಮುಂದುವರಿಸ್ತಾ ಇದ್ದ. ಆ ಬೈದಂಥವನು ಕೇಳ್ದ, ನಾನು ನಿನಗೇ ಕಣಿಗೆ ಹೇಳ್ತಾ ಇರೋದು, ಅರ್ಥ ಆಗ್ತಿಲ್ವ ನಿನಗೆ? ಇಷ್ಟು ಬೈತಾ ಇದ್ದೀನಿ, ಸುಮ್ಮನೆ ಇದೆಯಲ್ಲ ಅಂತ. ಬುದ್ಧ ಅದಕ್ಕೆ ಪ್ರತಿಸ್ಪಂದಿಯಾಗಿ ಹೇಳ್ದ, ನೋಡಪ್ಪ, ನಾವು ಯಾರಿಗಾದರೂ ಉಡುಗೊರೆ ಕೊಡ್ತೀವಿ ಅಥವಾ ಯಾರಾದರೂ ನಮಗೆ ಉಡುಗೊರೆ ಕೊಡಲಿಕ್ಕೆ ಬರ್ತಾರೆ. ಅಕಸ್ಮಾತ್ ಆ ಉಡುಗೊರೆಯನ್ನು ನಾವು ತಗೊಳ್ಳದೇ ಇದ್ದರೆ ಆ ಉಡುಗೊರೆ ಯಾರ್ದು ಅಂತ
ಯಾರ್ದು ಹೇಳು ಅಂತ. ಅದಕ್ಕೆ ಆತ ಹೇಳ್ದ, ಉಡುಗೊರೆ ತೊಗೊಳ್ಳದೇ ಇದ್ದರೆ ಅದು ನಮ್ಮದೇ ಆಗುತ್ತೆ. ಯಾರೋ ಉಡುಗೊರೆ ಕೊಡ್ಲಿಕ್ಕೆ ಬಂದರೆ ನಾವು ತೊಗೊಳ್ಳಲ್ಲಪ್ಪ ಅದನ್ನು, ಅದು ಯಾರ್ದಾಗುತ್ತೆ, ಯಾರು ತಂದಿದ್ರು ಅವ್ರದ್ದೇ ಆಗುತ್ತೆ. ಹೀಗಾಗಿ ನೀನು ಇಷ್ಟೊತ್ತು ಏನು ಬೈದಿಯಲ್ಲ ಅದನ್ನು ನಾನು ತಗೊಳ್ಳಿಲ್ಲ, ನಾನು ತಗೊಳ್ಳದೇ ಇದ್ದರೆ ಅದು ಯಾರ್ದು ಬೈಗುಳ, ನಿನ್ನ ಪಾಲಿಗಿದೆ ಅದು. ಹೀಗಾಗಿ ಅದೆಲ್ಲ ನಿನಗೆ ಸಂಬಂಧಿಸಿದ್ದು ಮತ್ತು ನಿನ್ನ ಮರುಪಾವತಿಯಾಗಿದೆ ನಿನಗೆ ಅಂತ. ಅವನಿಗೆ ಸ್ವಲ್ಪ ಬೆಚ್ಚಗಾಯಿತು. ಹೌದಲ್ವ, ನಾವು ಏನಾದರೂ ಹೇಳಿದ್ರೆ ನಾವು ಬೇಗ ಕೆರಳಿ ಬಿಡ್ತೀವಿ. ಯಾರೋ ಏನಾದರೂ ಅಂದುಬಿಟ್ರೆ ಭಾಳ ಬೇಗ ಸೆಟ್ ಮಾಡ್ಕೊಂಡ್ಬಿಡ್ತೀವಿ, ಅಥವಾ ಇನ್ನೇನೋ ಹೀಗೆ ಆಗಿಬಿಡುತ್ತೆ. ಆದರೆ ಅದನ್ನು ತಗೊಳ್ಳದೇ ಇದ್ದರೆ ಅವ್ರು ಏನೋ ಅಂದರು ಅನ್ನಲಿ ಬಿಡಿ, ಅದು ಅವ್ರ ಕರ್ಮ, ಅದು ಅವರ ಮಾತು, ಅದು ಅವ್ರ ಸ್ವಭಾವ, ಅದು ಅವ್ರ ಸಂಸ್ಕಾರ. ಹೀಗೆ ನಾವು ಯೋಚನೆ ಮಾಡಿದ್ರೆ ಬಹುಶಃ ಒಂದು ಹಂತ ಗಲಾಟೆಯ ಯಾವುದು ತುಂಬ ಅತಿ ವಿಕೃತವಾದ ಸ್ಥಿತಿ ಇದೆಯೋ ಅದಕ್ಕೆ ಹೋಗೋದಿಲ್ಲ. ಕನಿಷ್ಠ ನಮ್ಮ ಮಟ್ಟಿಗೆ ನಾವು ಆ ಸ್ಥಳದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ, ಆ ವಾತಾವರಣದಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಇಂಥ ಎಷ್ಟೋ ಉಪದೇಶಗಳನ್ನು ತುಂಬ ಸರಳವಾಗಿ ಬುದ್ಧ ಕೊಟ್ಟಿದ್ದಾನೆ ಜನಕ್ಕೆ. ಇವುಗಳನ್ನು ನಾವು ಕೇಳಿದ್ರೆ ಅಥವಾ ಹೇಳಿದ್ರೆ ಪ್ರಯೋಜನ ಇಲ್ಲ, ನಾವು ಅಳವಡಿಸ್ಕೊಂಡ್ರೆ ಹೆಚ್ಚು ಪ್ರಯೋಜನ ಆಗುತ್ತೆ. ಹೀಗಾಗಿ ಈ ಪೌರ್ಣಮಿ ಬುದ್ಧನನ್ನು ನೆನಪಿಸಿಕೊಳ್ಳುವುದರ ಜೊತೆಗೆ ಅವನ ಸಂದೇಶಗಳನ್ನು ನಾವು ಒಂದು ಕಿಂಚಿತ್ತಾದರೂ ಅಳವಡಿಸ್ಕೊಳ್ಳಿಕ್ಕೆ ಸಾಧ್ಯವ. ಒಂದು ಸಲ ತುಂಬ ಬದುಕು ನನಗೆ ಕಷ್ಟವಾಗ್ತಾಯಿದೆ, ಕಹಿ ಆಗ್ತಾಯಿದೆ, ನನಗೆ ಆಗ್ತಾಯಿಲ್ಲ ಬದುಕಲಿಕ್ಕೆ ಅಂತ ಯಾಕೆ ಯೋಚನೆ ಮಾಡ್ತೀಯ? ಯೋಚನೆ ಮಾಡಬೇಡ, ನಿಮಗೊಂದು ಸರಳವಾದ ಉದಾಹರಣೆ ಹೇಳ್ತೀನಿ. ಒಂದು ಹಿಡಿ ಉಪ್ಪು ತೊಗೊಂಬ ಅಂತ ಹೇಳ್ದ. ಉಪ್ಪು ತಂದು ಕೊಟ್ಟ. ಈ ಲೋಟದಲ್ಲಿ ನೀರಿದೆ ಅಲ್ವಾ, ನೀರೊಳಗೆ ಹಾಕೋಣ. ನೀರೊಳಗೆ ಹಾಕ್ತಾ, ಕುಡಿ ಈಗ ಅಂತ. ಅಯ್ಯೋ ರಾಮಚಂದ್ರ, ಆಗ್ತಾಯಿಲ್ಲ ಅಂತ. ಸರಿ, ಅಲ್ಲಿ ಕೆರೆ ಇದೆ ನೋಡು, ಆ ಕೆರೆ ಒಳಗೆ ಇದೇ ಹಿಡಿ ಉಪ್ಪನ್ನು ತೊಗೊಂಡೋಗಿ ಅಲ್ಲಿ ಹಾಕು ಅಂತ ಕೆರೆ ಒಳಗೆ ಹಾಕ್ದ. ನೀ ಕೆರೆ ನೀರು ತಗೋ ಕುಡಿ ಅಂದ. ಅದು ಹೇಗಿದೆ ಅಂದ, ಉಪ್ಪೇ ಇಲ್ಲ ಇರಲಿ ಅಂತ. ಹಾಗೆ ಸಂಕುಚಿತವಾಗಿ ನಾವು ಯಾವುದನ್ನಾದರೂ ತೊಗೊಂಡು ಯೋಚನೆ ಮಾಡಿದ್ರೆ ಕಹಿ, ರಾಡಿ, ಒಗರು ಅನಿಸುತ್ತೆ. ಹೀಗೆ ಉಪ್ಪು ಸೇರ್ಲಿಕ್ಕಾಗಲ್ಲ ಅನಿಸುತ್ತೆ. ಆದರೆ ಕೆರೆ ವಿಸ್ತಾರವಾಗಿದೆ. ಹಾಗೆ ನಿಮ್ಮ ಮನೋಧರ್ಮವನ್ನು ವಿಶಾಲ ಮಾಡಿಕೊಂಡ್ರೆ ಎಷ್ಟು ಕಹಿ ಸುರಿದ್ರು, ಎಷ್ಟು ಉಪ್ಪು ಸುರಿದ್ರು ಅದೇನು ಅಷ್ಟು ಕಹಿ ಅಥವಾ ಒಗರು, ರುಚಿ ಈ ಥರ ರುಚಿಗೆಡೋದಿಲ್ಲ. ಹೀಗಾಗಿ ಮನಸ್ಸಿನ ವಿಶಾಲತೆ ಅದನ್ನು ಪ್ರಯತ್ನ ಮಾಡಬೇಕು. ಯಾರು ಏನಂದರೂ ಕೆರೆಯೋಪಾದಿಯಲ್ಲಿ, ಸಾಗರದೋಪಾದಿಯಲ್ಲಿ ಇದೆಯಪ್ಪ ನನ್ನ ಹೃದಯ, ನೀನು ಎಷ್ಟು ಏನಂದರೂ ಅದು ನನಗೆ ಉಪ್ಪು ಹಾಕದ ಹಾಗೆ. ತಾಳ್ಮೆ ಅಂದರೆ ಎಲ್ಲ ಸಂದರ್ಭದಲ್ಲೂ ಎಲ್ಲವನ್ನು ಅನಿಸ್ಕೊಂಡಿರೋದು ಅಂತಲ್ಲ ಅರ್ಥ. ನಮ್ಮದು ತಪ್ಪಿಲ್ಲ ಅಂದಾಗ ನಾವು ಮೌನ ವಹಿಸೋದು. ನಾವು ತಪ್ಪು ಮಾಡಿದಾಗ ಕ್ಷಮೆ ಕೇಳಬೇಕು. ಇನ್ನೊಬ್ಬರು ತಪ್ಪು ಮಾಡಿದಾಗ ಅದು ಖಂಡಿಸಲೂಬೇಕು. ಆದರೆ ಖಂಡಿಸುವ ರೀತಿ ವ್ಯವಸ್ಥಿತವಾಗಿರಬೇಕು. ಅದನ್ನು ಬುದ್ಧ ಹೇಳಿದ್ದು. ನಮ್ಮ ಉಪನಿಷತ್ತುಗಳಾದರೂ ಅದನ್ನೇ ಹೇಳುತ್ತೆ. ಸೌಮ್ಯಶೀಲತೆ, ಸರಳಶೀಲತೆ ಅಂತಂದರೆ ಅದು ಅಶಕ್ತತೆ ಅಂತ ಅರ್ಥ ಅಲ್ಲ. ತಪ್ಪಾಗಿದ್ದನ್ನು ಖಂಡಿಸಬೇಕು, ಅದು ಸತ್ವದ ಶೌರ್ಯ. ಅದನ್ನು ಬೆಳೆಸ್ಕೋಬೇಕು. ಅದನ್ನು ಬುದ್ಧನೂ ಹೇಳ್ತಾನೆ, ನಮ್ಮ ಉಪನಿಷತ್ತುಗಳು ಹೇಳುತ್ತೆ. ಹೀಗಾಗಿ ಸಂದರ್ಭವನ್ನು ನೋಡಿಕೊಂಡು ನಾವು ವಿಚಲಿತರಾಗದೆ ಸಂದರ್ಭವನ್ನು ಎದುರಿಸುವ ಶಕ್ತಿ ಈ ಬುದ್ಧನಂಥ ಸಂದೇಶಗಳು ನಮ್ಮ ಮನಸ್ಸಿಗೆ, ಹೃದಯಕ್ಕೆ ಇಳಿಯಲಿ, ಅದು ಬಲವಾಗಿ ಬೆಳೆಯಲಿ, ನಮ್ಮನ್ನು ಆಶ್ರಯಿಸದೆ ನಮಗೆ ಆಶ್ರಯ ನೆರಳನ್ನು ಕೊಡೋದಲ್ಲದೆ ಮತ್ತೊಬ್ಬರಿಗೂ ಅದು ಸಹಾಯವಾಗುವ ಹಾಗಾಗಲಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ತಿಳಿಸ್ಕೊಟ್ರಿ. ಈಗ ಸಂದೇಶಗಳ ಕಡೆ ಗಮನ ಹರಿಸೋಣ. ಮೊದಲ ಸಂದೇಶ ಭರತ್ ಕುಮಾರ್ ಬಳ್ಳಾರಿಯಿಂದ. ಇವರು ಹುಟ್ಟಿದ ದಿನಾಂಕ 26/9/2009 ಬೆಳಗ್ಗೆ 6 ಗಂಟೆಯಿಂದ 6:30. ಉನ್ನತ ಶಿಕ್ಷಣಕ್ಕಾಗಿ PUCಯಲ್ಲಿ ಸೈನ್ಸ್ ತೆಗೆದುಕೊಳ್ಳಬಹುದೇ ಅಂತ ಕೇಳ್ತಾ ಇದ್ದಾರೆ. ಭರತ್ ಕುಮಾರ್ ಅವರ ಪ್ರಶ್ನೆ ಹೈಯರ್ ಸ್ಟಡೀಸ್ ಬಗ್ಗೆ, PUC ಸೈನ್ಸ್ ತಗೋಬಹುದಾ ಅಂತ ಕೇಳಿದಾರಲ್ವಾ. ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಪರಿಶೀಲಿಸಿದರೆ ಇದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ಚತುರ್ಥದಲ್ಲಿ ಚಂದ್ರನಿದ್ದಾನೆ, ಲಾಭಾಧಿಪತಿ. ಕುಜನ ದೃಷ್ಟಿಯು ಚಂದ್ರನಿಗಿದೆ. ಒಳ್ಳೆಯದು, ತೊಂದರೆ ಇಲ್ಲ. ನಿಮ್ಮ ಜಾತಕದ ರೀತಿಯಲ್ಲಿ ನೀವು ಏನು ತೊಗೊಂಡ್ರೆ ನಿಮಗೆ ತುಂಬ ಬಲ ಇದೆ, ಅನುಕೂಲ ಆಗುತ್ತೆ. ಚಂದ್ರನಿಗೆ ಪಕ್ಷದ ಬಲವು ತುಂಬ ಚೆನ್ನಾಗಿದೆ. ಈ ಕಾರಣದಿಂದಾಗಿ ನೀವು ನೋಡಿ ಅಗ್ರಿಕಲ್ಚರ್ ರಿಲೇಟೆಡ್ ಏನಾದರೂ ಟ್ರೈ ಮಾಡಬಹುದು, ಅಥವಾ ಹಾರ್ಟಿಕಲ್ಚರ್ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕೋರ್ಸುಗಳನ್ನು
ತೊಗೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಫಾರೆಸ್ಟಿ ಅಂತ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಕೋರ್ಸ್ಗಳಿದ್ದಾವೆ, ಅದನ್ನು ಮಾಡ್ತಕ್ಕಂಥದ್ದು. ಆಕ್ವಾಕಲ್ಚರ್ ಅಂತ ಕೆಲವು ಕೋರ್ಸ್ಗಳನ್ನು ಏನು ತಂದಿದ್ದಾರೆ ಅಂತ ಕೇಳ್ಪಟ್ಟೆ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದನ್ನು ಟ್ರೈ ಮಾಡಬಹುದು. ಅದೆಲ್ಲ ತುಂಬ ಚೆನ್ನಾಗಿದೆ. ಮರೀನ್ ಇಂಜಿನಿಯರಿಂಗ್ ಅಂತಾರಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು. ಹೀಗೆ ಕೃಷಿ ಜಲಜ ಅಂಗನಾಶ್ರಯ ಆಶ್ಚ ಅಂತ ಶಾಸ್ತ್ರ ಹೇಳುತ್ತೆ. ಕೃಷಿಗೆ ಸಂಬಂಧಿಸಿದ ಹಾಗೆ, ನೀರಿಗೆ ಸಂಬಂಧಿಸಿದ ಹಾಗೆ, ಮತ್ತು ಸ್ತ್ರೀಯರ ಉಡುಗೆ ತೊಡುಗೆ ನೋಡಿ, ನೀವು ಕಾಸ್ಟ್ಯೂಮು ಅಥವಾ ಇನ್ನೇನು ಮೇಕಪ್ ರಿಲೇಟೆಡ್ ಯಾವುದನ್ನು ನಾವು ಈ ಫ್ಯಾಷನ್ನು ಮತ್ತು ಏಸ್ಥೆಟಿಕ್ ಅಂತ ಕರೀತಾರಲ್ಲ, ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿದೆ ಅಂತ. ಹೀಗಾಗಿ ನೋಡಿ, ಈ ಕ್ಷೇತ್ರಗಳಲ್ಲಿ ಇಂಟೀರಿಯರ್ ಡೆಕೋರೇಷನ್ ಆಗಬಹುದು. ಅಗ್ರಿಕಲ್ಚರ್ ದಿ ಬೆಸ್ಟ್ ನನ್ನ ಪ್ರಕಾರ, ಯಾಕಂದರೆ ಚಂದ್ರ ಚತುರ್ಥದಲ್ಲಿ ಕೃಷಿ ಸ್ಥಾನ ಅದು. ಹೀಗಾಗಿ ಅಗ್ರಿಕಲ್ಚರ್ಗೆ ಸಂಬಂಧಿಸಿದ ಎಷ್ಟೋ ಕೋರ್ಸ್ಗಳು ಈಗ ಸ್ಪೆಷಲ್ಲಾಗಿ ತುಂಬ ಚೆನ್ನಾಗಿದೆ. ಅವುಗಳಿಗೆ ಸಂಬಂಧಿಸಿದ ಪ್ರಯತ್ನ ಮಾಡಿ, ಚೆನ್ನಾಗಾಗುತ್ತೆ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಮುಂದಿನ ಸಂದೇಶ ಚಂದನ ಆರ್ ನಂಜನಗೂಡಿಂದ. ಇವರು ಹುಟ್ಟಿದ ದಿನಾಂಕ 2/7/2002, ಹುಟ್ಟಿದ ಸಮಯ 11 PM. ಇವರ ಪ್ರಶ್ನೆ ಉದ್ಯೋಗದ ಬಗ್ಗೆ, ಕಾರ್ಪೊರೇಟ್ ಅಥವಾ ಲೆಕ್ಚರಿಂಗ್ ಯಾವುದು ಉತ್ತಮ ತಿಳಿಸ್ಕೊಡಿ ಅಂತ ಕೇಳ್ತಿದ್ದಾರೆ. ಚಂದನ ಅವರ ಪ್ರಶ್ನೆ ಕೆಲಸದಲ್ಲಿ ಯಾವ ಆಯ್ಕೆ ಮಾಡ್ಕೊಳ್ಳಿ ಅಂತಲ್ವಾ, ಲೆಕ್ಚರ್ ಅಥವಾ IT ಫೀಲ್ಡ್ ಅಲ್ವಾ? ನೋಡೋಣ. ನೋಡಿ, ನಿಮ್ಮ ಜಾತಕದಲ್ಲಿ ದ್ವಿತೀಯದಲ್ಲಿ ಚಂದ್ರ ಇದ್ದಾನೆ, ನಿಮ್ಮದು ಕುಂಭ ಲಗ್ನ. ಆ ದ್ವಿತೀಯಾಧಿಪತಿ ಪಂಚಮದಲ್ಲಿದ್ದಾನೆ, ಗುರು ತುಂಬ ಒಳ್ಳೆಯದು. ಅಲ್ಲಿ ರವಿ ಬುಧ ಕುಜರು ಇದ್ದಾರೆ. ಗುರು ತುಂಬ ಪಂಚಮದಲ್ಲಿ ಬುದ್ಧಿಸ್ಥಾನೇ ಶುಭಯುತೆ ತೀವ್ರ ಬುದ್ಧಿ ವಿನಿರ್ದೇಶೇತ್ ಅಂತ, ಮತ್ತು ಮೌಢ್ಯನಾಗಿಲ್ಲ ಬೇರೆ. ಈ ಕಾರಣದಿಂದ ಟೀಚಿಂಗ್ ಆಯ್ಕೆ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿದೆ. ನಿಮಗೆ ಪ್ರಾಜ್ಞಶ್ಚ ಶಶಿ ಮೃದುವಾಕ್ ಅಂತ ಇದೆ. ಹೀಗಾಗಿ ಮಾತಾಡುವಲ್ಲಿ ನಿಮಗೆ ಕೌಶಲ್ಯ ಇದೆ. ಹೀಗಾಗಿ ಅದೇ ಪ್ರಯತ್ನ ಮಾಡಿ. ಮತ್ತು ಲಗ್ನಕ್ಕೆ ಗುರುದೃಷ್ಟಿ ಇದೆ, ಇದೆಲ್ಲ ತುಂಬ ಒಳ್ಳೆಯದು. ನೀವು 4 ಜನರಿಗೆ ಪಾಠ ಮಾಡಿ ಒಳ್ಳೆ ಶಿಕ್ಷಕರು ಅಂತ ಅನ್ನಿಸ್ಕೊಳ್ತೀರ, ಸಂಶಯ ಇಲ್ಲ. ಒಳ್ಳೆಯದಾಗಲಿ. ಶಾಸ್ತ್ರಿಗಳ ಮುಂದಿನ ಸಂದೇಶ ಶಿವಪುರದಿಂದ ಯಶವಂತ್ ವಿ. ಇವರು ಹುಟ್ಟಿದ ದಿನಾಂಕ 4/8/1998, 9:20 AM ಹುಟ್ಟಿದ ಸಮಯ. ಇವರ ಪ್ರಶ್ನೆ ಸರ್ಕಾರಿ ಉದ್ಯೋಗ ಮತ್ತು ಮದುವೆ ಬಗ್ಗೆ ತಿಳಿಸ್ಕೊಡಿ ಅಂತಿದ್ದಾರೆ. ಯಶವಂತ್ ಅವರ ಪ್ರಶ್ನೆ ಉದ್ಯೋಗ ಮತ್ತು ವಿವಾಹ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದಿಂದ ನಿಮಗೆ ಕರ್ಮಾಧಿಪತಿ ಬುಧ ವ್ಯಯದಲ್ಲಿದ್ದಾನೆ, ರಾಹುಯುಕ್ತನಾಗಿ. ಇದು ಸ್ವಲ್ಪ ತೊಡಕು. ಹತ್ತಿರದಲ್ಲಿ ಯಾವುದಾದ್ರು ವಿಷ್ಣು ಸನ್ನಿಧಾನ ಇದ್ದರೆ, ಹರಿಹರರ ಸನ್ನಿಧಾನ ಇದ್ದರೆ ತುಂಬ ಒಳ್ಳೆಯದು, ಪ್ರಯತ್ನ ಮಾಡಿ. ಅಥವಾ ವಿಷ್ಣು ಸನ್ನಿಧಾನ ಇದ್ದರೆ ಅಲ್ಲಿಗೆ ಸ್ವಲ್ಪ ಹೆಸರು ಕಾಳು ಹಾಗೂ ಉದ್ದಿನ ಬೇಳೆ ಇದನ್ನು ತಗೊಂಡು ಹೋಗಿ ಪ್ರತಿ ಬುಧವಾರ ಕೊಡಿ. ನಿರಂತರವಾಗಿ ಮಾಡಿ ಇದನ್ನು. ಇದು ವೃತ್ತಿಗೆ ಸಂಬಂಧಿಸಿದಾಗ ಒಂದು ಬಲ ಬರುತ್ತೆ. ನಿರಂತರವಾಗಿ ಮಾಡಿದ್ರೆ ಪ್ರತಿ ಬುಧವಾರ ನೀವು ಶ್ರದ್ಧೆ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಮತ್ತು ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ, ತಪ್ಪಿಸ್ಬೇಡಿ. ವಿವಾಹಕ್ಕೆ ಗುರು ಸಪ್ತಮದಲ್ಲಿದ್ದರೆ ಅಲ್ಲಿ ದಾರಸೌಖ್ಯ ಸಮನ್ವಿತ ಅಂತ ಹೇಳಿದೆ. ದಾರೇಶೇ ಸಪ್ತಮೇ ಭಾವೇ. ಆ ಸಪ್ತಮಾಧಿಪತಿ ಸಪ್ತಮ ಸ್ಥಾನದಲ್ಲಿರೋರು ತುಂಬ ಒಳ್ಳೆಯದು, ತೊಂದರೆ ಇಲ್ಲ. ಈಗ ನಿಮಗೆ ಶುಕ್ರದಶೆಯಲ್ಲಿ ಕೇತು ಭಕ್ತಿ ನಡೀತಾ ಇದೆ. ಮುಂದೆ ರವಿ ಪ್ರಾರಂಭವಾಗುತ್ತೆ. ನಿಮಗೆ ಚೆನ್ನಾಗಿದೆ, ಈಗ ಟೈಮ್ ಚೆನ್ನಾಗಿದೆ. ರವಿ ಕೂಡ ನಿಮಗೆ ಲಾಭದಲ್ಲಿರ್ತಕ್ಕಂಥದ್ದು. ಹೀಗಾಗಿ 2027 ಸಂದರ್ಭದಲ್ಲಿ ನಿಮಗೆ ಹೆಚ್ಚಿನ ಅವಕಾಶ ಇದೆ. ಜನವರಿಯಿಂದ ಆಗುತ್ತೆ, ವಿವಾಹಕ್ಕೇನು ತೊಂದರೆ ಇಲ್ಲ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನದ 12 ರಾಶಿಗಳ ಭವಿಷ್ಯ ತಿಳಿಸ್ಕೊಡೋದಾದರೆ? 12 ರಾಶಿಗಳ ಫಲಾಫಲ ತಿಳಿಯುವನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ರವಿ ಬುಧರ ಯುತಿಯನ್ನು ಕಾಣ್ತಾ ಇದ್ದೀವಿ. ಇನ್ನು ಶುಕ್ರ ಜೊತೆಗೆ ಈ ದಿವಸ ಮಾಂದ್ಯ ಉದಯಾಗಿದೆ, ಅದು ವೃಷಭ ರಾಶಿಯಲ್ಲಿ. ಗುರು ಇರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ, ಕೇತು ಇರತಕ್ಕಂಥದ್ದು ಸಿಂಹ ರಾಶಿಯಲ್ಲಿ, ಚಂದ್ರ ಇರತಕ್ಕಂಥದ್ದು ಸ್ವಾತಿ ನಕ್ಷತ್ರ ಅಂತ ಅಂದವಲ್ಲ. ಹೀಗಾಗಿ ತುಲಾರಾಶಿಯಲ್ಲಿ ಚಂದ್ರನಿದ್ದಾನೆ. ಇನ್ನು ಕುಂಭದಲ್ಲಿ ರಾಹು, ಶನೈಶ್ಚರ ಹಾಗೂ ಕುಜ ಶನಿಯರು ಮೀನದಲ್ಲಿ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಸ್ವಲ್ಪ ಸ್ತ್ರೀಯರ ನಡುವೆ ಘರ್ಷಣೆಗಳು ಬರುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಅತ್ತೆ ಸೊಸೆ ನಾದ್ನೀರು ಮತ್ತೊಂದು ಮಗದೊಂದು ಹುಷಾರಾಗಿರಿ. ಬುದ್ಧನ ಕಥೆ ಕೇಳಿದ ಮೇಲೂ ನಾವು ರಾಡಿ ಮಾಡಿಕೊಳ್ಬಾರ್ದು. ಹೀಗಾಗಿ ಶಾಂತರಾಗಿರಿ. ಪರಿಸ್ಥಿತಿ ಯಾರಾದರೂ ಏನಾದರೂ ಅಂದರೆ ಬಿಡಿ, ಉಡುಗೊರೆ ಕೊಡಬೇಕು ಅವ್ರಿಗೆ, ವಾಪಸ್ ಮರಳಿ ಆ ರೀತಿಯಲ್ಲಿ ಯೋಚಿಸಿ. ಮತ್ತು ಈ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಇರುತ್ತದೆ. ಮತ್ತು ಈ ದಿವಸ ಸಂಗಾತಿಯ ಜೊತೆಗೆ ಸಾಮರಸ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ ಇದು ತುಂಬ ಚೆನ್ನಾಗಿದೆ. ಮಾರುಕಟ್ಟೆಗಳಲ್ಲಿ ತುಂಬ ಚೆನ್ನಾಗಿದೆ. ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ ಚೆನ್ನಾಗಿದೆ. ಬಂಧು ಸ್ನೇಹಿತರಲ್ಲೂ ತುಂಬ ಚೆನ್ನಾಗಿದೆ ಈ ದಿವಸ. ಈ ಸಣ್ಣ ಪುಟ್ಟ
ಕಲಹ ನಿವಾರಣೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಸೂಚಿಸೋ ಸಾಧ್ಯತೆ ಇರುತ್ತೆ. ಆರೋಗ್ಯದ ಕಡೆ ಗಮನ ತೆಗೆದುಕೊಳ್ಳಿ. ಉಳಿದ ಹಾಗೆ ಹಣಕಾಸಿನ ವಹಿವಾಟಿನ ಕ್ಷೇತ್ರಗಳಲ್ಲಿ ಅಥವಾ ವ್ಯವಹಾರ ಯಾವುದೋ ಬರಬೇಕಿತ್ತು ಅಥವಾ ನೀವು ಕೊಡಬೇಕಿತ್ತು, ಅದರ ಒಂದು ಸಮಸ್ಯೆಗಳಿದ್ವು, ಅದೆಲ್ಲ ನಿವಾರಣೆ ಆಗೋ ಸಾಧ್ಯತೆ ಇದೆ. ಹಣಕಾಸಿನ ವ್ಯವಹಾರದಲ್ಲಿ ಒಂದು ಶುಭ ಫಲ ಇದೆ. ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಸೂಚಿಸ್ತಾ ಇದೆ. ಲಾಭವನ್ನು ಕಾಣಬಹುದು ಈ ದಿವಸ. ಉಳಿದ ಹಾಗೆ ಹೆಣ್ಮಕ್ಳಿಗೆ ಸ್ವಲ್ಪ ಒಂಥರ ಶತ್ರುಗಳ ಕಿರಿಕಿರಿಯ ಒಂಥರ ವಾತಾವರಣ ಸೂಚಿಸ್ತಾ ಇದೆ. ಹೀಗಾಗಿ ನೀವು ಕೂಡ ದುರ್ಗಾ ಸನ್ನಿಧಾನದಲ್ಲಿ ಒಂದು ಸ್ವಲ್ಪ ಏನು ಅಷ್ಟೋತ್ತರ ಸೇವೆ ಮಾಡಿಸೋದು, ಅಭಿಷೇಕ ಮಾಡಿಸೋದು ಯಾವುದಾದ್ರೂ ಆಗಬಹುದು. ದುರ್ಗಾ ಸೇವೆ ತುಂಬ ಸಹಾಯ ಮಾಡುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿವಸ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಕಾಣ್ತೀರ ಈ ದಿವಸ. ಮತ್ತು ಪ್ರತಿಭಾಶಕ್ತಿ, ಜಾಣ್ಮೆ ತುಂಬ ಚೆನ್ನಾಗಿರುತ್ತೆ ಈ ದಿವಸ. ಸ್ತ್ರೀಯರಿಗಂತೂ ಹೊಸ ಆಲೋಚನೆಗಳು ಹೊಳೆಯುತ್ತೆ, ಕಷ್ಟದಿಂದ ಪಾರಾಗೋ ಬಗೆ ಗೊತ್ತಾಗುತ್ತೆ. ಹೀಗೆ ಬುದ್ಧಿವಂತರಾಗ್ತೀರ ಈ ದಿವಸ. ಮತ್ತು ಆಹಾರದ ಸಮೃದ್ಧವಾದ ಆಹಾರ, ಹೊತ್ತಿಗೆ ಸರಿಯಾದ ಊಟ, ರುಚಿಯಾದ ಊಟ, ಇಷ್ಟ ಭೋಜನ ಅಂತೀವಲ್ಲ ಆ ರೀತಿಯ ಒಂದು ಸಾಧ್ಯತೆ ಸೂಚಿಸ್ತಾ ಇದೆ. ಮಕ್ಕಳಿಂದ ತುಂಬ ಸಮಾಧಾನ ಸೌಖ್ಯಗಳನ್ನು ಕಾಣ್ತೀರ, ಚೆನ್ನಾಗಿದೆ ಹೆಚ್ಚಿನ ಪಾಲು. ಈ ದಿವಸ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ಸೌಖ್ಯದ ದಿನ, ಅಧಿಕ ಲಾಭದ ದಿನ ಸೂಚಿಸ್ತಾ ಇದೆ. ಕೃಷಿ ಕಾರ್ಯಗಳಲ್ಲಿ, ಹಾಲು ಹೈನು ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ವಸ್ತ್ರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಲಾಭಗಳಿಗೆ, ವಸ್ತ್ರ ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿದೆ ಈ ದಿವಸ. ಮತ್ತು ವಸ್ತ್ರ ಅಲಂಕಾರ ಕ್ಷೇತ್ರಗಳಲ್ಲಿ ಮೇಕಪ್ಪು, ಮತ್ತೊಂದು ಮಗದೊಂದು ಸೌಂದರ್ಯ ವರ್ಧಕ ಅಂತೀವಲ್ಲ ಅವುಗಳಿಗೆ ಸಂಬಂಧಿಸಿರ್ತಕ್ಕಂಥ ಲಾಭ ಗಳಿಕೆ ಕೊಂಡುಕೊಳ್ತಕ್ಕಂಥದ್ದು ಆಗ್ಬೋದು. ಅದರಿಂದ ಒಂದು ಸಂತೋಷವೇ ಇದೆಯಲ್ಲ, ಆ ಸಂತೋಷದ ಲಾಭ ಹೀಗೆ ಚೆನ್ನಾಗಿದೆ. ಮಾರುಕಟ್ಟೆಗಳಲ್ಲಿ ಹಣ್ಣು ಹೂವು ಹಾಲು ಇವರಿಗೆ ತುಂಬ ಚೆನ್ನಾಗಿದೆ, ಹೆಚ್ಚಿನ ಲಾಭಗಳಿಗೆ ಅವಕಾಶ ಇದೆ. ಸಂಗಾತಿಯಲ್ಲೂ ಸಾಮರಸ್ಯ ಅನ್ಯೋನ್ಯತೆ ಇದೆ, ಚೆನ್ನಾಗಿದೆ ಈ ದಿವಸ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾರಾಧನೆ ಮಾಡಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಈ ದಿವಸವೂ ಕೆಲಸಕ್ಕೆ ಹೋಗಬೇಕಾದ ಪರಿಸ್ಥಿತಿ ಬಂದುಬಿಡಬಹುದು, ಅಂಥ ಒಂದು ಸಂದರ್ಭ ಎದುರಾಗುತ್ತೆ. ಮತ್ತು ವಿಘ್ನಗಳು ತೊಡಕುಗಳು ಬರುವ ಸಾಧ್ಯತೆ, ಕೆಲಸ ಅರ್ಧಕ್ಕೆ ನಿಂತುಬಿಡ್ತಕ್ಕಂಥದ್ದು ಈ ರೀತಿ ಆಗುತ್ತೆ, ಸಾಧ್ಯತೆ ಹಾಗಿದೆ. ಇನ್ನು ಸೇವಕರು ಸಹಾಯಕರಿಂದ ತುಂಬ ಚೆನ್ನಾಗಿದೆ, ಸಹಾಯ ಸಹಕಾರಗಳು ಚೆನ್ನಾಗಿದೆ. ಧೈರ್ಯ, ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಧೈರ್ಯ ಸಾಹಸ ಸೂಚಿಸ್ತಾ ಇದೆ. ಸಂಗಾತಿಯಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಮನಸ್ತಾಪ ಇದೆ. ಈ ದಿವಸ ಪಾರ್ವತಿ ಪರಮೇಶ್ವರನ ಪ್ರಾರ್ಥನೆ ಮಾಡಿಕೊಳ್ಳಿ. ಕನ್ಯಾ ರಾಶಿಯವರಿಗೆ ದಿವಸ ಕೆಲಸಗಳಲ್ಲಿ ತುಂಬ ಚೆನ್ನಾಗಿದೆ. ಏನಾದ್ರು ಕೆಲಸ ಹೊಸ ಕೆಲಸ ಕೈ ಹಾಕಿದರೆ ಅಥವಾ ಇರತಕ್ಕಂಥ ಕೆಲಸವನ್ನೇ ಮುಂದುವರಿಸ್ತಾ ಇದ್ದರೆ ಚೆನ್ನಾಗಿದೆ. ಈ ದಿವಸ ನಿಮಗೆ ಕುಟುಂಬ ಸೌಖ್ಯ ತುಂಬ ಚೆನ್ನಾಗಿದೆ. ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಸಾಮರಸ್ಯದ ವಾತಾವರಣ ಇದೆ. ಹಣಕಾಸಿನ ಸಮೃದ್ಧಿ ಉಂಟಾಗುತ್ತೆ. ಮಾತಿನ ಬಲದ ಮೇಲೆ ಕಾರ್ಯ ಸಾಧನೆಯಾಗುತ್ತೆ. ಹೀಗೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿ ಜೊತೆಗೆ ಸ್ವಲ್ಪ ಜಗಳ ತಕರಾರು ಇದೆ. ಹೀಗಾಗಿ ಲಕ್ಷ್ಮೀನಾರಾಯಣರನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ತುಲಾರಾಶಿ. ತುಲಾರಾಶಿಯವರಿಗೆ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಅಧಿಕಾರದ ಬಲ ಅಥವಾ ಇನ್ನೇನು ಮತ್ತೊಂದು ತುಂಬ ಚೆನ್ನಾಗಿದೆ. ನಿಮಗೆ ಇನ್ನು ಸಂಗಾತಿಯ ಜೊತೆಗೆ ಸಾಮರಸ್ಯ ಅನ್ಯೋನ್ಯತೆ ಕಾಣಬಹುದು, ಸಂಶಯ ಇಲ್ಲ. ಈ ದಿವಸ ವಸ್ತು ಹಾನಿ ಅಥವಾ ವಸ್ತು ನಷ್ಟತೆ ಸೂಚಿಸ್ತಾ ಇದೆ, ಅಥವಾ ಅಪಮಾನ ಸಂದರ್ಭ ಎದುರಾಗಬಹುದು. ಹೀಗಾಗಿ ದೇವಿ ಅಪರಾಧ ಕ್ಷಮಾ ಸ್ತೋತ್ರ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ದಿವಸ ಅತಿಯಾದ ವ್ಯಯ ಸೂಚಿಸ್ತಾ ಇದೆ. ಹೆಣ್ಣುಮಕ್ಕಳಿಗೆ ಹೆಚ್ಚಿನ ಕೆಲಸದ ಒತ್ತಡ ಉಂಟಾಗುತ್ತೆ. ಮನೆ ಕೆಲಸವು ಹೊರಗಿನ ಕೆಲಸ ಎಲ್ಲವೂ ಸ್ವಲ್ಪ ಒತ್ತಡ ಸೂಚಿಸ್ತಾ ಇದೆ ಈ ದಿವಸ. ಸಂಗಾತಿ ಜೊತೆಗೂ ಅಷ್ಟೇ ಸ್ವಲ್ಪ ಭಿನ್ನಾಭಿಪ್ರಾಯ ಮನಸ್ತಾಪ, ಯಾಕೋ ಮನಸ್ಸು ಹಿತವಾಗಿರೋದಿಲ್ಲ, ಒಂಥರ ರಾಡಿ ಆದ ಹಾಗೆ ಆಗುತ್ತೆ ಈ ದಿವಸ. ಬುದ್ಧನ ಕಥೆ ನೆನಪು ಮಾಡ್ಕೊಳ್ಳಿ, ಸಮಾಧಾನವಾಗಿರಿ. ಮತ್ತು ಈ ದಿವಸ ಲಕ್ಷ್ಮೀನಾರಾಯಣರ ಸ್ಮರಣೆಯನ್ನೇ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ಅದು ತುಂಬ ಸಹಾಯವಾಗುತ್ತೆ. ಸ್ವಲ್ಪ ಈ ದಿವಸ ಸ್ವಲ್ಪ ಕಿರಿಕಿರಿಯ ವಾತಾವರಣ ಇದೆ. ಆ ಸಂದರ್ಭದಲ್ಲೆಲ್ಲ ನಾವು ಶಿವನ ಆರಾಧನೆಯನ್ನು, ಅಮ್ಮನವರು ಪ್ರಾರ್ಥನೆ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ಧನುರಾಶಿ. ಧನುರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಹಣ್ಣು ಹೂವು ಈ ಕ್ಷೇತ್ರಗಳಲ್ಲಿರೋರಿಗೆ, ವಸ್ತ್ರಾಲಂಕಾರ ಕ್ಷೇತ್ರದಲ್ಲಿರೋರಿಗೆ ಹೆಚ್ಚಿನ ಲಾಭಗಳಿಕೆಗೆ ಅವಕಾಶ ಇದೆ. ಕೆಲಸದಲ್ಲೂ ಅಷ್ಟೇ ತೊಂದರೆ ಇಲ್ಲ. ಬುದ್ಧಿ ಬಲದಿಂದ ಕಾರ್ಯ ಸಾಧನೆಯಾಗುತ್ತೆ. ಮಕ್ಕಳ ಎಜುಕೇಷನ್ಗೆ ಸಂಬಂಧಿಸಿದಾಗೆ ಒಂದು ನಿರಾಳತೆ ಉಂಟಾಗುತ್ತೆ, ಸಮಾಧಾನ ಸಿಗುತ್ತೆ. ಹೀಗೆ ಸ್ತ್ರೀಯರಿಗೆ ಸ್ವಲ್ಪ ಸಾಲ ಸೂಚಿಸ್ತಾ ಇದೆ, ಹುಷಾರು. ನರಸಿಂಹ ಪ್ರಾರ್ಥನೆ ಮಾಡಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ತುಂಬ ಚೆನ್ನಾಗಿದೆ. ಕೆಲಸದಲ್ಲಿ ಸಂಗಾತಿಯ ಸಹಕಾರ ಅಥವಾ ಇನ್ಯಾವುದೋ ಒಂದು ಸಲಹೆ ಸೂಚನೆಗಳು ಇವುಗಳಿಂದ ಸಹಾಯ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿದೆ ಈ ದಿವಸ. ಇನ್ನು ಮಾರುಕಟ್ಟೆಗಳಲ್ಲಿ ಹಣ್ಣು ಹೂವು ಇತ್ಯಾದಿ ಏನೋ ಮಾರ್ಕೆಟ್ ಅಂದರೆ ಅದು ಎಲ್ಲವುಗಳ ಸಂತೆ ಅಲ್ವ, ಅಲ್ಲೆಲ್ಲ ಚೆನ್ನಾಗಿದೆ. ತುಂಬ ಹೆಚ್ಚಿನ ಅನುಕೂಲಗಳು ಇತ್ಯಾದಿ ಪರಸ್ಪರ ಸಹಕಾರ ಈ ರೀತಿಯೆಲ್ಲ ತುಂಬ ಚೆನ್ನಾಗಿದೆ.
ಕೆಲಸದಲ್ಲೂ ತುಂಬ ಚೆನ್ನಾಗಿದೆ. ಇನ್ನು ಈ ದಿವಸ ನಿಮಗೆ ಮಕ್ಕಳ ಜೊತೆಗೆ ಸ್ವಲ್ಪ ಕಿರಿಕಿರಿ ಆಗಬಹುದು, ಮಕ್ಕಳಿಂದಾಗಿ ಸ್ವಲ್ಪ ಅಸಮಾಧಾನ ಉಂಟಾಗಬಹುದು. ಇನ್ನು ಉಳಿದ ಹಾಗೆ ಸ್ನೇಹಿತರಿಂದ ಸಹಾಯ ಚೆನ್ನಾಗಿದೆ, ಬಂಧುಗಳ ಜೊತೆಗೆ ಸಹಾಯ ಚೆನ್ನಾಗಿರ್ತದೆ. ಪ್ರಾರ್ಥನೆಗೆ ದಿವಸ ಲಲಿತಾ ಪ್ರಾರ್ಥನೆ ಮಾಡಿ. ಇನ್ನು ಕುಂಭರಾಶಿ, ಕುಂಭರಾಶಿಯವರಿಗೆ ದಿವಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಘರ್ಷಣೆ ತಗಾದೆ ಸೂಚಿಸ್ತಾ ಇದೆ. ಸ್ವಲ್ಪ ಹೊಯ್ದಾಟ ಒಂದು ರೀತಿಯಲ್ಲಿ. ಅಲ್ಲಿ ಶನಿ ಜೊತೆಗೆ ಸೇರಿದಾನಲ್ಲ ಕರ್ಮಾಧಿಪತಿ, ಹೀಗಾಗಿ ಏನಾಗುತ್ತೆ, ವಿಳಂಬ ಕಾರ್ಯಗಳಲ್ಲಿ ಆಗಿಬಿಡುತ್ತಾ ಅಂದರೆ ಆಗುವುದಿಲ್ಲ, ಆ ರೀತಿಯಲ್ಲಿ ಆಗ್ತಕ್ಕಂಥದ್ದು. ಇನ್ನು ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ಕುಟುಂಬದಲ್ಲಿ ಘರ್ಷಣೆಗಳನ್ನು ಕಾಣುವ ಸಾಧ್ಯತೆ ಸೂಚಿಸ್ತಾ ಇದೆ. ಸ್ವಲ್ಪ ಕೋಪಕ್ಕೆ ಬಲಿಯಾಗಿಬಿಡ್ತೀರಾ, ಎಚ್ಚರ ವಹಿಸಿ. ಈ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ, ಹುಷಾರು. ಆದರೆ ಈ ದಿವಸ ಉತ್ತಮರ ಸಂಪರ್ಕ ಏರ್ಪಾಡಾಗತ್ತೆ ಅಥವಾ ಒಂದು ಕ್ಷೇತ್ರ ದರ್ಶನ ಮಾಡೋ ಸಾಧ್ಯತೆ ಸೂಚಿಸ್ತಾ ಇದೆ. ಪ್ರಾರ್ಥನೆಗೆ ದಿವಸ ಗ್ರಾಮದೇವತಾ ದರ್ಶನ ಮಾಡಿ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ತುಂಬ ಚೆನ್ನಾಗಿದೆ, ಹೆಚ್ಚಿನ ಅನುಕೂಲ ಸೂಚಿಸ್ತಾ ಇದೆ. ಸ್ನೇಹಿತರ ಸಹಾಯ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಶರೀರಕ್ಕೆ ಪೆಟ್ಟು ಬೀಳಬಹುದು, ಸ್ವಲ್ಪ ಬೆಂಕಿ, ಕಬ್ಬಿಣ ಇಂಥ ವಿಚಾರಗಳು ಸ್ವಲ್ಪ ಹುಷಾರು, ತಾಗಿ ಪೆಟ್ಟಾಗುವ ಸಾಧ್ಯತೆ ಇದೆ. ಹೆಣ್ಮಕ್ಕಳಿಗೆ ಸ್ವಲ್ಪ ಅಭಿಮಾನಕ್ಕೆ ಭಂಗ ಬರಬಹುದು, ಯಾರೋ ಏನೋ ಅಂದುಬಿಡಬಹುದು, ಇನ್ಸಲ್ಟ್ ಆಗಬಹುದು, ಹುಷಾರು. ಪ್ರಾರ್ಥನೆಗೆ ಆದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಸತ್ಯಗರ್ಭಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಹಾಗೂ ಸಂದೇಶಗಳ ಜೊತೆಗೆ 12 ರಾಶಿಗಳ ಬಗ್ಗೆ ತಿಳಿಸ್ಕೊಟ್ರಿ, ಧನ್ಯವಾದ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.